ಬೆಂಗಳೂರಿನಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. 10 ಕೋಟಿ ರೂಪಾಯಿ ಮೌಲ್ಯದ ಒತ್ತುವರಿಯನ್ನ ಭೂಮಿಯನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಒತ್ತುವರಿದಾರರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಮುಖಾಂತರ ಶಾಕ್ ಕೊಟ್ಟಿದೆ. ಕೆಂಪೇಗೌಡ ಬಡಾವಣೆಯ ಬ್ಲಾಕ್ 2ರಲ್ಲಿ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದ್ದು, ಬೆಂಗಳೂರಿನಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಬೆಂಗಳೂರಿನಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದೆ. 10 ಕೋಟಿ ರೂಪಾಯಿ ಮೌಲ್ಯದ ಒತ್ತುವರಿ ಭೂಮಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಒತ್ತುವರಿದಾರರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈ ಮುಖಾಂತರ ಶಾಕ್ ಕೊಟ್ಟಿದೆ. ಕೆಂಪೇಗೌಡ ಬಡಾವಣೆಯ ಬ್ಲಾಕ್ 2ರಲ್ಲಿ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಂಡಿರೋದು. 10 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪ್ರಾಧಿಕಾರದ ವಶಕ್ಕೆ. ಸ್ಥಳೀಯ ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಕನ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 9/1ರಲ್ಲಿ 17 ಗುಂಟೆ ಜಮೀನಿನಲ್ಲಿ ಅನಧಿಕೃತವಾಗಿ 22 ಶೆಡ್ಗಳು ತೆರವು ಮಾಡಲಾಗಿತ್ತು. ಅವುಗಳನ್ನು ಇದೀಗ ತೆರವು ಮಾಡಲಾಗಿದೆ. 10 ಕೋಟಿ ರೂಪಾಯಿ ಈ ಆಸ್ತಿಯ ಮೌಲ್ಯ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಒಂದು 200ಕ್ಕೂ ಅಧಿಕ ಮನೆಗಳನ್ನು ಧ್ವಂಸಗೊಳಿಸಲಾಗಿತ್ತು. ಒತ್ತುವರಿ ಅನ್ನುವ ಕಾರಣಕ್ಕಾಗಿ 200 ಮನೆಯನ್ನು ಧ್ವಂಸಗೊಳಿಸಲಾಗಿತ್ತು. ಇದೀಗ ಮತ್ತೊಂದು ಕಾರ್ಯಾಚರಣೆ ಬೆಂಗಳೂರಿನಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಬಿಡಿಎ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯನಿರತ ಪಡೆಯ ಆರಕ್ಷಕ ಅಧೀಕ್ಷಕರು, ಅಭಿಯಂತರ ಅಧಿಕಾರಿ 1, ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಎಲ್ಲ ತಂಡದಿಂದ ಸ್ಥಳೀಯ ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವನ್ನು ಮಾಡಿದೆ ಬಿಡಿಎ. ಬೆಂಗಳೂರಿನಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬುಲ್ಡೋಜರನ್ನು ತೆಗೆದುಕೊಂಡು ಹೋಗಿ ನಾಶ ಮಾಡಿರೋದು. 22 ಶೆಡ್ಗಳನ್ನು ಅಲ್ಲಿ ನಿರ್ಮಿಸಲಾಗಿತ್ತು. ಇದೀಗ ಎಲ್ಲವನ್ನು ಕೂಡ ನೆಲಸಮಗೊಳಿಸಲಾಗಿದೆ. 200ಕ್ಕೂ ಅಧಿಕ ಮನೆಗಳನ್ನು ಇತ್ತೀಚೆಗೆ ಅನಧಿಕೃತವಾಗಿ ನಿರ್ಮಿಸಲಾಗಿತ್ತು ಅಂತ ಡೀಟೇಲ್ಸ್ ಬಂದಿತ್ತು. ಯಲಹಂಕದ ಕೋಗಿಲು ಲೇಔಟ್ ಬಳಿಯ ಫಕೀರ್ ಕಾಲೋನಿ ಮತ್ತು ವಸೀಂ ಬಡಾವಣೆಯಲ್ಲಿ ಈ ಘಟನೆಗಳಾಗಿತ್ತು. ತ್ಯಾಜ್ಯ ಸಂಸ್ಕರಣೆ ಘಟಕಕ್ಕೆಂದು ಗುರುತಿಸಿದ್ದ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದಂಥ ಆರೋಪ ಕೇಳಿಬಂದಿತ್ತು. ಈ ವಾರವಷ್ಟೇ ಈ ಘಟನೆ ಆಗಿತ್ತು. ಇದಾದ ನಂತರ ಇದೀಗ ಬೆಂಗಳೂರಿನಲ್ಲಿ ಮತ್ತೊಂದು ಒತ್ತುವರಿ ತೆರವು ಮಾಡಿದೆ ಬಿಡಿಎ. 10 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಕ್ಕೆ ತೆಗೆದುಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ ದೇವನೂರ್, ಬಿಡಿಎ ಒತ್ತುವರಿ ಕಾರ್ಯಾಚರಣೆಯನ್ನು ಮಾಡಿದೆ. 10 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ವಶಕ್ಕೆ ತೆಗೆದುಕೊಂಡಿದೆ. ಹೇಗಾಯಿತು ಕಾರ್ಯಾಚರಣೆ, ಏನಿದೆ ಡೀಟೇಲ್ಸ್? ಪ್ರವೀಣ್, ಏನಂತಂದ್ರೆ ಈ ಬಿಡಿಎ ಒತ್ತುವರಿ ಇದೆಯಲ್ಲ, ಈ ಬಿಡಿಎ ಈ ಬೆಂಗಳೂರಿನಲ್ಲಿರುವಂತ ಜಾಗಗಳ ಬೆಲೆ ನಿಮಗೆ ಗೊತ್ತಿದೆ, ತಾರಕಕ್ಕೇರಿದೆ. ಬೆಂಗಳೂರಿನಲ್ಲಿರುವಂತ ಜಾಗಗಳ ಬೆಲೆ ಇವತ್ತು ಕೋಟಿಗಟ್ಟಲೆ ಬೆಲೆ ಬಾಳುವಂತ ಜಾಗ. ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಈ ಒಂದು ಭೂಗಳ್ಳರು ಆ ಜಾಗದಲ್ಲಿ ಒಂದು ಕಟ್ಟಡಗಳನ್ನು ಕಟ್ಟೋದು, ಅದನ್ನ ನುಂಗಿ ಹಾಕುವಂತ ಪ್ರಯತ್ನಗಳನ್ನ ಪದೇ ಮಾಡ್ತಾರೆ. ಈಗ ಕಳೆದ ಹಲವು ತಿಂಗಳಿಂದ ನಾವು ನೋಡ್ತಾ ಇದೀವಿ ಬಿಡಿಎ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಕ್ಷಿಪ್ರಗತಿಯಲ್ಲೇ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ನಾಡಪ್ರಭು ಕೆಂಪೇಗೌಡ ಬಡಾವಣೆ ಬ್ಲಾಕ್ 2ನಲ್ಲಿ ಏನಾಗಿದೆ ಅಂದ್ರೆ, ಕೆಂಗೇರಿ ಕನ್ನಳ್ಳಿ ಗ್ರಾಮ ಇದೆ, ಸರ್ವೆ ನಂಬರ್ 9/1, ಅದ್ರಲ್ಲಿ 17 ಕುಂಟೆ ಜಮೀನು, ಜೊತೆನಲ್ಲಿ ಅಲ್ಲಿ 22 ಶೆಡ್ಗಳನ್ನ ನಿರ್ಮಾಣ ಮಾಡ್ಬಿಟ್ಟಿರ್ತಾರೆ. ಮೊದಲು ಏನ್ ಮಾಡ್ತಾರೆ, ಈ ಶೆಡ್ಗಳನ್ನ ನಿರ್ಮಾಣ ಮಾಡಿ ನಿಧಾನಕ್ಕೆ ಅಲ್ಲಿ ಒಂದು ಪೊಸಿಷನ್ ತಗೊಂಡು ಆ ನಂತರ ಆ ಜಮೀನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಅದು ನಮ್ಮ ಜಾಗ ಅನ್ನುವ ರೀತಿನಲ್ಲಿ ಇವರು ಕೆಲಸ ಮಾಡ್ಲಿಕ್ಕೆ ಹೋಗುವಂತದ್ದು ಈ ಭೂಗಳ್ಳರು. ಆ ಭೂಗಳ್ಳರ ವಿರುದ್ಧ ಈಗ ಒಂದು JCBಗಳನ್ನ ನುಗ್ಗಿಸಿ ಆ 22 ಶೆಡ್ಗಳನ್ನು ತೆರವು ಮಾಡಿ 10 ಕೋಟಿ ಬೆಲೆ ಬಾಳುವಂತ ಜಾಗವನ್ನ ಬಿಡಿಎ ಒತ್ತುವರಿ ತೆರವನ್ನ ಮಾಡಿದೆ. ಅಂದ್ರೆ ಒತ್ತುವರಿದಾರರಿಗೆ ಒಂದು ಖಡಕ್ ಸಂದೇಶವನ್ನ ಬಿಡಿಎ ಅಧಿಕಾರಿಗಳು ಕೊಟ್ಟಿರುವಂತದ್ದು ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಒತ್ತುವರಿನ ಸಹಿಸಲ್ಲ ಅನ್ನುವಂತ ಉದ್ದೇಶವನ್ನ ಈಗಾಗಲೇ ಮಣಿವಣ್ಣನ್ ಅವರು ಆಯುಕ್ತರಾದ ನಂತರ ಬಹಳಷ್ಟು ಕ್ಷಿಪ್ರ ಗತಿಯಲ್ಲಿ ಕೆಲಸ ಆಗ್ತಾ ಇದೆ. ಜೊತೆಯಲ್ಲಿ ಹ್ಯಾರಿಸ್ ಅವರು ಕೂಡ ಬಿಡಿಎನಲ್ಲಿ ಅತ್ಯುತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಇಬ್ರು ಒಂದು ಕಾಂಬಿನೇಷನ್ ಅಲ್ಲಿ ಬಿಡಿಎನಲ್ಲಿ ಎಲ್ಲೆಲ್ಲಿ ಈ ಒತ್ತುವರಿ ನಡೆದಿದೆ, ಈ ಜಾಗಗಳನ್ನ ಬಿಡಿಎ ಜಾಗಗಳನ್ನ ಸಂರಕ್ಷಿಸುವಂತಹ ಕೆಲಸವನ್ನ ಈಗ ಬಿಡಿಎ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈಗ 10 ಕೋಟಿ ಬೆಲೆ ಬಾಳುವಂತ ಈ ಜಾಗವನ್ನ ತೆರವು ಮಾಡುವಂತ ಜೊತೆನಲ್ಲಿ ಅದಕ್ಕೆ ಬೇಲಿಯನ್ನ ಹಾಕಿ ತನ್ನ ಒಂದು ವಶಕ್ಕೆ ಪಡೆಯುವಂತ ಕೆಲಸವನ್ನ ಬಿಡಿಎ ಮಾಡಿದೆ. ಅಲ್ಲಿ ಯಾರು ಅಲ್ಲಿಗೆ ಅಕ್ರಮವಾದ ಶೆಡ್ಗಳನ್ನ ನಿರ್ಮಾಣ ಮಾಡಿದ್ರು ಅದರ ವಿರುದ್ಧ ಪ್ರಕರಣ ದಾಖಲಿಸುವಂತ ಕೆಲಸವನ್ನು ಕೂಡ ಬಿಡಿಎ ಮಾಡಿದೆ. ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.